ಅನ್ನೋ ಮಾತನ್ನು ಹೇಳ್ತಾ ಅಡ್ಡ ಮತದಾನ ಯಾರೇ ಮಾಡಿದ್ರು ತಪ್ಪ, ಪಕ್ಷಕ್ಕೆ ವಿರೋಧ ಅದೆಲ್ಲ ಒಪ್ಪುವಂಥ ಮಾತು. ಆದರೆ ಇತ್ತೀಚೆಗೆ ಪಕ್ಷ ನಿಷ್ಠೆಗಿಂತಲೂ ತಮ್ಮ ರಾಜಕೀಯ ನಿಷ್ಠೆ, ತಮ್ಮ ಅಧಿಕಾರ ನಿಷ್ಠೆ ಭಾಳ ಇರೋದರಿಂದಾಗೆ ಇಂಥವೆಲ್ಲ ಎಲ್ಲ ಪಾರ್ಟಿಗಳೂ ಆಗ್ತಾಯಿದ್ದಾವೆ. ಬಿ ಜೆ ಪಿಲೂ ಆಯ್ತು, ಈಗ ಕಾಂಗ್ರೆಸ್ನಲ್ಲೂ ಆಗ್ತಿರ್ತದೆ, ಜೆ ಡಿ ಎಸ್ನಲ್ಲೂ ಆಗ್ತಿರ್ತದೆ. ಅವ್ರು ನಡೆಯುವಂಥವಣ. ಯಾಕಂದರೆ ಇವತ್ತು ಮುಖ್ಯ ಆಗಿದ್ದು ಏನಪ್ಪ ಅಂದ್ರೆ ಹಣ ಮತ್ತು ಅಧಿಕಾರ. ಅವಿದ್ರೆ ಜಯ. ಅಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಜೆ ಡಿ ಎಸ್ ಇಲ್ಲ, ಎಸ್ ಪಿ ಇಲ್ಲ, ಯಾವ ಅಣ್ಣಾ ಡಿ ಎಮ್ ಕೆ ಇಲ್ಲ, ಡಿ ಎಮ್ ಕೆ ಇಲ್ಲ, ಯಾವುದೂ ಇಲ್ಲ. ಅಧಿಕಾರ ಒಂದಿದ್ರೆ ಸಾಕು. ಯಾಕೆ ಮಾಡಿ ನೋಡಿದೆ ನೀವು, ಡಿ ಎಮ್ ಕೆ ಮಂದಿ ಜಿಗಿದು ಹೋದರು, ಅಣ್ಣಾ ಡಿ ಎಮ್ ಕೆ ಮಂದಿ ಜಿಗಿದು ಹೋಗಿಬಿಟ್ರು ಟಿ ವಿ ಕೆಗೆ ಅನ್ನೋದು ನೀವು ಮರ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ಕಾಲಕ್ಕೆ ಬಿ ಜೆ ಪಿ ರಾಜಕೀಯ ಮಾಡ್ತಾಯಿದೆ, ಇದು ಗೊತ್ತದ ಅವ್ರಿಗೂ. ಈಗ ನಡೀತಿರೋಂಥ ರಾಜಕಾರಣದಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಏನು ಮಾಡಿದೆ ಅದು, ಅದೇ ಕಾಲಕ್ಕೆ ಈ ಬಿಹಾರದಲ್ಲಿ ಏನು ಮಾಡಿದೆ ಅದನ್ನು ನೋಡಿದಾಗ ಎಲ್ಲ ಒಂದೇ ಹೇಳಿದ ಹಲವು ಮಕ್ಕಳು ಎಲ್ಲರೂ ಅಡ್ಡ ಮತದಾನ ಮಾಡುವಂಥ ಜನ. ಅಧಿಕಾರ ಹಣ ಸಿಗಲಿಕ್ಕಂದ್ರೆ ಅಡ್ಡ ಮತದಾನ ಗ್ಯಾರಂಟಿ. ಕಾಂಗ್ರೆಸ್ಸಲ್ಲಿ, ಬಿ ಜೆ ಪಿಯಲ್ಲಿ, ಜೆ ಡಿ ಎಸ್ಸಲ್ಲಿ, ಇನ್ನುಳಿದ ಯಾವುದೇ ಪಕ್ಷದಲ್ಲಿ ಅಂತ ಒಂದು ಇತ್ತೀಚಿನ ಹೊಸ ಸ್ಲೋಗನ್. ಇದಕ್ಕೇನಿದ್ರಿ ನೀವು ಸರಿ ಅಂತೀರು ತಪ್ಪು ಅಂತೀರು, ಸರಿ ತಪ್ಪಲ್ರಿ, ಏನು ಮಾಡಿರಿ, ಲೈಕ್ ಮಾಡ್ತಾಯಿರಿ ಅಥವಾ ಡಿಸ್ಲೈಕ್ ಮಾಡ್ತಾಯಿರಿ, ನೋಡ್ತಾ ಇರ್ರಿ ಮತ್ತು ಕಾಮೆಂಟ್ ಮಾಡ್ತಾ ಇರ್ರಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಭಾಳ ಇಂಪಾರ್ಟೆಂಟ್. ಜೊತೆಗೆ ನಮಗೆ ಆರ್ಥಿಕ ಸಹಾಯವನ್ನು ನೀವು ನೀಡ್ತಾ ಇರ್ರಿ. ಯಾಕಂದರೆ ಸತ್ಯ ಹೇಳೋ ಕೆಲಸ ಅಂದ್ರೆ ಏನಪ್ಪ ಅಂತಂದ್ರೆ ಸ್ಮಶಾನಕ್ಕೆ ಇದ್ದಂಗೆ ಆಗಿದೆ. ಆ ದಿಶೆಯಲ್ಲಿ ನೀವು ನಮಗೆ ಸಹಾಯ ಸಹಕಾರ ಮಾಡ್ತೀರಿ ತಿಳ್ಕೊಂಡು ನಂಬೆ. ಇದು H16 ನೀವು ದೇಶ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.